ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC KS ನೇಮಕಾತಿ 2026ರ ಒಂದು ಹೊಸ ನೇಮಕಾತಿ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ. ಅದು ಅಧಿಕೃತವಾದಂಥ ಅಫಿಷಿಯಲ್ ಇನ್ಫಾರ್ಮೇಷನ್ ಆಗಿದೆ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ದೊರೀತಾ ಹೋಗ್ತದೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಇದ್ರ ಬಗ್ಗೆ ಇನ್ನೂ ನೋಟಿಫಿಕೇಷನ್ನು ಇದ್ರ ಬಗ್ಗೆ ಅಧಿಕೃತವಾದಂತಹ ಒಂದು ನೋಟಿಸು ಇವತ್ತು ಬಿಡುಗಡೆ ಆಗಿದೆ. ಓಕೆ, ಅದರ ಬಗ್ಗೆ ಏನಿದೆ ಅಂತದನ್ನು ಈಗ ನಾವು ನೋಡ್ತಾ ಹೋಗೋಣ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿ ಅಂತಂದರೆ ಏನು, ಗ್ರೂಪ್ ಎ ಗ್ರೂಪ್ ಬಿ ಇದೆಯಲ್ಲ, KS, ಆ ಒಂದು ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಗ್ರೂಪ್ ಎ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರತಿ ವರ್ಷ ನಡೆಸಬೇಕಾಗಿರುತ್ತದೆ. ಈ ಸಂದರ್ಭವಾಗಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ 2025-26ನೇ ಸಾಲಿನ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ರಿಕ್ತ ಸ್ಥಾನಗಳನ್ನು ಬಿಡುಗಡೆಗೊಳಿಸಬೇಕಾಗ್ತದೆ ಅಂತೇಳಿ ಅವರು ನೀಡಿರುವಂಥದ್ದು. ಅಂತಂದರೆ 2025-26ನೇ ಸಾಲಿನ ಅಂದರೆ ಇನ್ನು ಮುಂದೆ ಪ್ರತಿ ವರ್ಷವೂ ನೇಮಕಾತಿ ಮಾಡಬೇಕು ಅಂತೇಳಿ, ಅಂದರೆ ಈ ಹಿಂದೆನೂ ಇತ್ತು ಬಟ್ ಅದು ಮಾಡಿಲ್ಲ, ಈಗ ಮುಂದೆ ಮಾಡಬಹುದು. ಓಕೆ, ಪ್ರತಿ ವರ್ಷವೂ ಸಹ ಒಂದು ಹೊಸ ನೇಮಕಾತಿಯನ್ನು ಮಾಡಬಹುದು ಅಂತ. ಆ ರೀತಿಯಾಗಿ ಆದರೆ ನಿಮಗೆ ಪ್ರತಿ ವರ್ಷ ಒಂದು KS ನೋಟಿಫಿಕೇಷನ್ ಆಗುತ್ತೆ. ಓಕೆ, ಅದರ ಬಗ್ಗೆ ಏನಾಗುತ್ತೆ ಎಂಬುದನ್ನು ನಾವು ಕಾದು ನೋಡಬೇಕಷ್ಟೆ. ನೆಕ್ಸ್ಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೆಷ್ಟು ನೋಡೋದಾದರೆ, ಆದ್ದರಿಂದ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿ ನಿಯಮಾವಳಿ ಶೆಡ್ಯೂಲ್ 1ರ ಅಡಿಯಲ್ಲಿ ಬರುವಂಥ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಲಭ್ಯವಿರುವಂತಹ ರಿಕ್ತ ಸ್ಥಾನಗಳ ವರ್ಗೀಕರಣ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ಕೂಡಲೇ ಒದಗಿಸುವಂತೆ ಕೋರಿದೆ. ಅಂದರೆ ಈ ಕೂಡಲೇ ನೀವು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ, ಯಾವ ಒಂದು ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿವೆ ಎಂಬುದನ್ನು ಈ ಕೂಡಲೇ ತಿಳಿಸಿ ಅಂತೇಳಿ ಯಾರು ಹೇಳಿದಾರಪ್ಪ ಅಂತಿದ್ದರೆ KPSC ಅವರು ಕೇಳಿರುವಂಥದ್ದು. ಹಾಗಾಗಿ ಒಂದು ಹೊಸ ನೇಮಕಾತಿ ಬಂದುಬಿಟ್ಟು ಸರಿಸುಮಾರು ಇದೇ ವರ್ಷದಲ್ಲಿಯೇ ಬರುವಂಥ ಸಾಧ್ಯತೆಯೂ ಇದೆ. ಈ ಹಿಂದೆ ಒಂದು ಏನೋ ಬಂತಲ್ಲ ಹೊಸ ಹಳೆ ನೋಟಿಫಿಕೇಷನ್ ಇನ್ನೂ ಸಹ ಕಂಪ್ಲೀಟ್ ಆಗಿಲ್ಲ, ಅದು ಇನ್ನೂ ಇಂಟರ್ವ್ಯೂ ಬಾಕಿ ಇದೆ. ಅದೆಲ್ಲ ಕಂಪ್ಲೀಟ್ ಆದ ನಂತರ ಹೊಸ ನೇಮಕಾತಿಯನ್ನು ಬಿಡ್ತಾರೆ. ಬಟ್ ಆ ಹೊಸ ನೇಮಕಾತಿ ಆದಷ್ಟು ಬೇಗ ಅಂತಂದ್ರೂ ಈ ವರ್ಷದಲ್ಲಿಯೇ ಬರುತ್ತೆ. ನಮ್ಮದು ಈ ವರ್ಷ ಆಲ್ಮೋಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಆ ಒಂದು ಅದರಲ್ಲಿ ಬರಬಹುದು, ಅಥವಾ ಅದಕ್ಕಿಂತ ಮುಂಚೆನೂ ಸಹ ಬರುವಂಥ ಸಾಧ್ಯತೆ ಇದೆ. ಈ ಒಂದು KS KP ಇದು ನೇಮಕಾತಿ ಗ್ರೂಪ್ ಎ ಗ್ರೂಪ್ ಬಿ ಆಗಿರ್ಬೋದು, DYSP ಆಗಿರ್ಬೋದು, ಇನ್ನಂತರ ಎಲ್ಲ ಹುದ್ದೆಗಳ ನೇಮಕಾತಿ ಈ ಒಂದು ವರ್ಷದಲ್ಲಿ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಇನ್ನೂ ಏನಪ್ಪ ಅಂತಂದರೆ, ನಿಮ್ಮ ಒಂದು ನೇಮಕಾತಿ ಆದಷ್ಟು ಬೇಗ ಬರುತ್ತೆ. ಈ ಒಂದು KS ನೇಮಕಾತಿ ನಿಮ್ಮೆಲ್ಲರೂ ಗೊತ್ತಿರುವಂತೆ ಇದಕ್ಕೆ ಪದವಿ ಪಾಸಂತ ಎಲ್ಲರೂ ಸಹ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಓಕೆ, ಹಾಗೆ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ಹೇಳಾಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದಗಳು.